ನಮಸ್ಕಾರ ವೀಕ್ಷಕರೇ, ವಿಘ್ನ ನಿವಾಕನಾದ ಗಣೇಶನಿಗೆ 21 ನಮಸ್ಕಾರಗಳನ್ನು ಅರ್ಪಿಸ್ತಾ ವಿಶೇಷ ಸಂಚಿಕೆಯನ್ನು ಆರಂಭಿಸೋಣ. ಇದು ನಾನು ಪ್ರೆಡಿಕ್ಷನ್ ಕೊಡ್ತಾ ಇರೋದು ಗೋಚಾರ ಫಲದ ಮೇಲೆ ಅಷ್ಟೇ. ನಿಮ್ಮ ದಶಾಭುಕ್ತಿ, ಗುರುಬಲ, ಶನಿ ಬಲ ಹೀಗಿರುತ್ತೆ ನಿಮ್ಮ ಜಾತಕದ ಮೇಲೆ, ಅದ್ರ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ. ಗೋಚಾರ ಫಲ 50% ಆಗಿದ್ದರೆ ನಿಮ್ಮ ದಶಾಭುಕ್ತಿಗಳ ಪ್ರಕಾರ 50% ಆಗಿರುತ್ತೆ. ಇದು ಒಂದು ಜನರಲ್ ಪ್ರೆಡಿಕ್ಷನ್, ನಿಮ್ಮ ರಾಶಿಗಳ ಪ್ರಕಾರ ನಾನು ಕೊಡ್ತೀನಿ ಅಷ್ಟೇ. ನಾನು ಈಗಾಗಲೇ ಮೇಷರಾಶಿ ಮತ್ತು ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಮತ್ತು ಮಿಥುನ ರಾಶಿಯನ್ನು ಈ ಸಂಚಿಕೆಯಲ್ಲಿ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ನೋಡೋಣ ಬನ್ನಿ. ನಿಮಗೆ ಈ ತಿಂಗಳು ತುಂಬ ಸ್ಟ್ರೆಸ್ಸು, ಟೆನ್ಷನ್ ಜಾಸ್ತಿ ಇರುತ್ತೆ. ಇದನ್ನು ಯಾರೂ ಕೊಡ್ತಾ ಇರಲ್ಲ, ನಿಮಗೆ ನೀವೇ ತಗೊಳ್ತಾ ಇರ್ತೀರಾ. ಕೆಲಸ ಆಗ್ತಾ ಇಲ್ಲ, ನಾನು ಅಂದ್ಕೊಂಡಿರೋ ಟೈಮಲ್ಲಿ ಆಗ್ತಾ ಇಲ್ಲ ಅಂದ್ಕೊಂಡು ಸುಮ್ಮನೆ ಟೆನ್ಷನ್ ತೊಗೊಂಡು ಒದ್ದಾಡ್ತಾ ಇರ್ತೀರಾ. ಏನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಕೆಲಸದ ಮೇಲೆ ಫೋಕಸ್ ಆಗಿರಿ, ಸ್ವಲ್ಪ ಕಾಮ್ ಆಗಿರಿ, ಮೆಡಿಟೇಷನ್ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ಮತ್ತು ಆರೋಗ್ಯದ ಮೇಲೆ ಏರುಪೇರಿರುತ್ತೆ. ಕಫ ಆಗೋದು ಮತ್ತು ಶೀತ ಆಗೋದು ಎಲ್ಲ ಇರುತ್ತೆ. ಸ್ವಲ್ಪ ಆರೋಗ್ಯದ ಮೇಲೆ ಕಾಳಜಿ ವಹಿಸಿ, ಟೈಮ್ಗೆ ಊಟ ತಿಂಡಿ ಎಲ್ಲದನ್ನು ಸೇವಿಸಿ. ಹಣಕಾಸಿನಲ್ಲಿ ತುಂಬ ಅಭಿವೃದ್ಧಿ ಹೊಂದುತ್ತೀರಾ ಈ ತಿಂಗಳು. ನೀವು ಅಂದ್ಕೊಂಡಿರುವಂಥ ಹಣ ಬರುತ್ತೆ. ಮತ್ತು ಯಾವ ಕೆಲಸದಲ್ಲಿ ಕೈ ಹಾಕಿದ್ರೂ ಯಶಸ್ವಿಯಾಗಿ ಅದರಲ್ಲಿ ಬರುವಂಥ ಲಾಭನ ನೀವು ಗಳಿಸ್ತೀರಾ. ಮತ್ತು ವ್ಯವಹಾರ, ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅವ್ರಿಗೂ ಸಹ ಲಾಭದಾಯಕವಾಗಿರುತ್ತೆ. ತುಂಬ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತೀರಾ ಬಿಸ್ನೆಸ್ಸಲ್ಲಿ. ಮತ್ತು ಉದ್ಯೋಗದಲ್ಲೂ ಸಹ ತುಂಬ ಚೆನ್ನಾಗಿರ್ತಾರೆ. ಯಾರ್ಯಾರು ಬೇರೆಯವ್ರ ಕೆಳಗಡೆ ಕೆಲಸ ಮಾಡ್ತಾ ಇರ್ತೀರಾ, IT ಜಾಬ್ಸ್ ಆಗಲಿ ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ಒತ್ತಡ ತಗೊಳ್ಳದೇ ಫೋಕಸ್ ಆಗಿರಿ, ಮೆಡಿಟೇಷನ್ ಮಾಡಿ, ಒಳ್ಳೆಯದಾಗುತ್ತೆ. ಮತ್ತು ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮನ್ನು ಗುರುತಿಸ್ಕೊಂಡು ನಿಮಗೆ ಗೌರವ ಸಿಗುತ್ತೆ. ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗುತ್ತೆ. ಮತ್ತು ನೀವೇನು ಮಾಡಬೇಕು ಅಂತಂದರೆ ಲಕ್ಷ್ಮೀ ಅಷ್ಟೋತ್ತರನ ಪಠಿಸಿ, ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಸಂಗಾತಿ ಜೀವನದಲ್ಲೂ ಸಹ ಒಳ್ಳೆಯದಾಗುತ್ತೆ. ನೆಕ್ಸ್ಟು ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಲಾಭ ಮತ್ತು ನಷ್ಟ ಸಮಾನವಾಗಿರುತ್ತೆ. ಏನು ಗಳಿಸ್ತೀರಾ ಅದರಲ್ಲಿ ಹಾಗೆ ಖರ್ಚು ಸಹ ಆಗುತ್ತೆ. ಯಾವುದು ವ್ಯಯ ಅಂತ ಏನಾಗೋದಿಲ್ಲ. ಆಧ್ಯಾತ್ಮ ವಿಚಾರಕ್ಕೆ ಹೆಚ್ಚು ಒಲವು ಕೊಡ್ತೀರಾ. ಹೊಸ ಶ್ಲೋಕಗಳು ಕಲಿಯೋದಾಗಲಿ, ಮಂತ್ರ ಪಠಿಸೋದಾಗಲಿ, ಹೋಮ ಹವನಗಳಲ್ಲಿ ಭೇಟಿಯಾಗೋದಾಗಲಿ, ಮತ್ತು ಹತ್ತಿರದ ದೇವಸ್ಥಾನಕ್ಕೆ ಪ್ರಯಾಣ ಮಾಡಿ ದರ್ಶನ ತಗೊಳ್ಳೋದಾಗಲಿ, ಅರ್ಚನೆ ಮಾಡಿಸೋದಾಗಲಿ, ಆ ಥರದ್ದೆಲ್ಲ ಮಾಡ್ತೀರಾ. ಮತ್ತು ಹಳೆಯ ಬಾಕಿ ಏನಾದರೂ ಇದ್ದರೆ ಅದು ವಸೂಲಾಗುತ್ತೆ. ನೀವೇನಾದರೂ ದುಡ್ಡು ಕೊಟ್ಟು ಮರ್ತೋಗಿರ್ತೀರಾ, ಅಥವಾ ಇವ್ರಿಗೆ ದುಡ್ಡು ಕೊಟ್ಟಿದ್ದೀನಿ ವಾಪಸ್ ಕೊಡ್ತಾನೆ ಇಲ್ಲ ಅಂತ ಏನಾದರೂ ಅಂದ್ಕೋತಾ ಇದ್ರೆ ಈ ತಿಂಗಳು ಅದೆಲ್ಲ ವಸೂಲು ಆಗುತ್ತೆ. ಮತ್ತು ಮಾತಿನಿಂದ ನಿಷ್ಠೂರ ವ್ಯಕ್ತಿಗಳಿಂದ ದೂರ. ನಿಮ್ಮ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾ ಇರ್ತಾರೆ, ಅದು ಬಂಡವಾಳ ನಿಮಗೆ ಗೊತ್ತಾಗಿ ಆ ವ್ಯಕ್ತಿಯಿಂದ ನೀವೇ ದೂರ ಆಗ್ತೀರಾ. ಅಥವಾ ನಿಮ್ಮ ಮಾತಿನಿಂದ ಬೇಜಾರಾಗಿ ತುಂಬ ವ್ಯಕ್ತಿಗಳು ದೂರ ಕೂಡ ಆಗ್ತಾರೆ. ಏನೋ ಒಂದು ಆಗುವಂಥದ್ದಿದೆ. ಮತ್ತು ತಾಯಿಯ ಆರೋಗ್ಯದಲ್ಲಿ ಕಾಳಜಿ ಇರಬೇಕು. ಯಾಕೆ ಅಂದರೆ ತಾಯಿ ತಂದೆ ನಿಮಗೆ ದೇವ್ರ ಥರ ನೀವು ನೋಡ್ಕೋಬೇಕು. ಯಾಕೆ ಅನ್ನೋದಾದರೆ ನಿಮ್ಮ ಮಕ್ಕಳು ಅದನ್ನು ನೋಡಿ ಕಲಿತಾ ಬೆಳೀತಾ ಇರ್ತಾರೆ. ನೀವು ಹೇಗೆ ನಿಮ್ಮ ತಂದೆ ತಾಯಿನ ಟ್ರೀಟ್ ಮಾಡ್ತೀರಾ, ಅವರು ನಿಮ್ಮನ್ನು ಫ್ಯೂಚರಲ್ಲಿ ಅದೇ ಥರ ಟ್ರೀಟ್ ಮಾಡ್ತಾರೆ. ಅದಕ್ಕೆ ತಾಯಿಯ ಬಗ್ಗೆ ಸ್ವಲ್ಪ ಆರೋಗ್ಯ ಏರುಪೇರಾಗುವಂಥ ಚಾನ್ಸಸ್ ಇದೆ. ಅದಕ್ಕೆ ಅವರಿಗೆ ಟೈಮ್ಗೆ ಊಟ ತಿಂಡಿ ಟ್ಯಾಬ್ಲೆಟ್ಸ್ ಅನ್ನೋದನ್ನು ಕೊಡಿ. ಮತ್ತು ವಾಕಿಂಗ್ ಕರ್ಕೊಂಡೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ಮತ್ತು ಸೈಟು, ಮನೆ, ವಾಹನ ಏನಾದರೂ ತೊಗೋಬೇಕು ಅಂದ್ಕೋತಾ ಇದ್ದರೆ ಈ ತಿಂಗಳು ಬೇಡ, ಅದನ್ನು ಮುಂದೂಡಿ ಅಂತಲೇ ಹೇಳ್ತೀನಿ. ಆಸ್ತಿಯ ವಿಚಾರದಲ್ಲಿ ಹೆಚ್ಚು ಟೆನ್ಷನ್ ತೊಗೋತೀರಾ. ಏನು ಮನೆ, ಸೈಟು, ಸ್ಥಿರ ಆಸ್ತಿನ ತೊಗೊಳಕ್ಕಾಗ್ತಾ ಇಲ್ವಲ್ಲ ಅಂತ ತುಂಬ ಎಲ್ಲೋ ನಿಮ್ಮ ತಲೆಯಲ್ಲಿ ಅದು ಗುಂಗ್ತಾ ಇರುತ್ತೆ. ಅದ್ರ ಬಗ್ಗೆ ಏನು ಅಷ್ಟೊಂದು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ತುಂಬ ಫೋಕಸ್ಡಾಗಿ ಕೆಲಸ ಮಾಡ್ತಾ ಇದ್ದರೆ ಅದು ಎಲ್ಲ ಏನೇನಾಗಬೇಕು ಆ ಟೈಮಲ್ಲಿ ಆಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಸಹ ತುಂಬ ಚೆನ್ನಾಗಿದೆ. ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಡಿತಾ ಇರ್ತೀರಾ ಅವರಿಗೆಲ್ಲ ತುಂಬ ಚೆನ್ನಾಗಿ ಮಾರ್ಕ್ಸ್ಗಳು ಬರುವಂಥದ್ದಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲೂ ಸಹ ತುಂಬ ಚೆನ್ನಾಗಿದೆ. ಯಾರ್ಯಾರು ವಿದೇಶದಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಏನಾದರೂ ಟ್ರೈ ಮಾಡ್ತಾ ಇದ್ದರೆ ಈ ತಿಂಗಳು ತುಂಬ ಕೆಲಸಕ್ಕೆ ಟ್ರೈ ಮಾಡಿ, ಒಳ್ಳೆಯದಾಗುತ್ತೆ. ಸ್ನೇಹಿತರ ಜೊತೆ ಸ್ವಲ್ಪ ಕಿರಿಕಿರಿ ಇರುತ್ತೆ, ಅವರನ್ನು ಅವಾಯ್ಡ್ ಮಾಡಿ. ನಿಮಗೇನು ಗಣಪತಿನ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ.